ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿ ಶ್ರೀನಿವಾಸ. ವಿಚಾರ ಏನಂತ ಹೇಳಿದ್ರೆ, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7 ತನಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಜಾತಿ ಗಣಿತ ನಡೀತಿದೆ. ಈ ಜಾತಿ ಗಣಿತೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಮಾದಿಗ ಸಮುದಾಯ ಕಾಲಮ್ ನಂಬರ್ 40ರಲ್ಲಿ ಮಾದಿಗ ಅಂತ ನಮೂದಿಸಲೇಬೇಕು. ಕಾರಣ ಏನಂತ ಹೇಳಿದರೆ, ನಮಗೆ ಒಳ ಮೀಸಲಾತಿ ಏನು ಮುಖ್ಯನೋ ಜಾತಿಯೂ ಪ್ರಾಮುಖ್ಯವಾಗಿರ್ತದೆ. ಈ ಸರ್ಕಾರ ಸೌಲಭ್ಯಗಳು ಪಡಿಬೇಕಂತ ಹೇಳಿದ್ರೆ ಎಸ್ ಸಿ ಅನ್ನೋದಕ್ಕೆ ಮಾತ್ರ ಬರೋದಿಲ್ಲ. ಹಾಗಾಗಿ ನಾವು ಮಾದಿಗ ಯಾರು, ಒಲೀರ್ ಯಾರು, ಕುರುಬ, ಇತರೆ ಜಾತಿ ಜನಾಂಗ ಯಾವುದು ಅನ್ನೋದು ಗೊತ್ತಾಗಬೇಕಂತ ಹೇಳಿದ್ರೆ ಯಾವ ಜಾತಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದ್ರಲ್ಲಿ ಸರ್ಕಾರ ನಿರ್ಧಾರ ತೊಗೊಳ್ಬೇಕಂದ್ರೆ ಮಾದಿಗ ಅಂತ ನಮೂದನೆ ಮಾಡಬೇಕು. ಈಗಾಗಲೇ ಬಾಡಿಗೆ ಮನೆಗಳಿಗೆಲ್ಲ ಅಥವಾ ಒಲೀರೋ ಮಾದಿಗರು ಇದ್ದರೆ ಅವರು ಮಾದಿಗರು ಅನ್ನೋಷ್ಟೊತ್ತಿಗೆ ಮನೆ ಖಾಲಿ ಮಾಡಿ ಅಂತ ಹೇಳಿಬಿಟ್ಟು ಒಂದು ಒತ್ತಡ ಇರ್ತಾಯಿದ್ದಾರೆ. ಅದಾಗಬಾರ್ದು. ಯಾಕಂದರೆ ಸಂಬಂಧಪಟ್ಟ ಸರ್ಕಾರ ಇದರ ಬಗ್ಗೆ ಗಮನ ಎಚ್ಚೆತ್ತುಕೊಳ್ಬೇಕು. ಕೆಲವರು ಹೆಸರು ಜಾತಿ ಮರಮಾಚಿ, ಒಲೀರಾಗಿರ್ಬೋದು, ಮಾದಿಗರಾಗಿರ್ಬೋದು, ಮರಮಾಚಿ ಬಿಟ್ಟು ಅಲ್ಲೇ ಬಾಡಿಗೆ ಮನೆಯಾಗಿ ಇರ್ತಾರೆ. ಗೊತ್ತಾದರೆ ಬಾಡಿಗೆ ಮನೆಗಳವರು ಎತ್ತು ಒಳಗಡೆ ಆಚೆ ಬಿಸಾಕ್ತಾ ಇದ್ದಾರೆ. ಈ ಒಂದು ಸಂದರ್ಭ ನಡೀತಾ ಇದೆ. ಸರ್ಕಾರ ಇದರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಹಾಗೆ ಜಾತಿ ಗಣತಿಯಲ್ಲಿ ಮಾದಿಗರು ಅಂತ ಹೇಳಿ ನಾವು ಯಾವ ಒಳ ಮೀಸಲಾತಿ ಏನು ಮುಖ್ಯನೋ ನಮ್ಮ ಜಾತಿ ಗಣಿತ ಅದೇ ಮುಖ್ಯವಾಗಿರ್ತದೆ. ಮನೆಗಳ ಹತ್ರ ಬಂದಾಗ ನೀವು ಯಾವ ಜಾತಿ ಅಂತ ಹೇಳಿದ್ರೆ ಎಸ್ ಸಿಯಲ್ಲಿ ಯಾವ ಜಾತಿ ಮಾದಿಗ ಅಂತಲೇ ನಮೂದಿಸಬೇಕು. ಆಗ ನಮೂದಿಸಿದ್ರೆ ಮಾತ್ರ ನಮಗೆ ಒಂದು ಮೂಲ ಸೌಕರ್ಯ ಸಿಗ್ಬೇಕಂತ ಹೇಳಿದ್ರೆ. ಹಾಗಾಗಿ ದಯವಿಟ್ಟು ಯಾರೂ ಆಗಲಿ ಮಾದಿಗ ಅಂತೇಳಿ ನಮೂದಿಸಬೇಕು. ನಮ್ಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ದುರ್ಬಲರಾಗಿದ್ದೀವಿ. ಈಗಾಗಲೇ ನಾವು ಸೌಲಭ್ಯ ಪಡ್ಕೊಳ್ಬೇಕಂತ ಹೇಳಿದ್ರೆ ಕಡ್ಡಾಯವಾಗಿ ಜಾತಿ ನಮೂದಿಸಬೇಕಂತೇಳಿ ನಾನು ಈ ತಮ್ಮ ಚಾಲನೆ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ.